ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಲ್ಲಿರುವಂತಹ ವರ್ಲ್ಡ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಅಂತಲೇ ಹೇಳಲಾಗುವ ವೀಕ್ಷಕರೇ, ನಮ್ಮ ಇಸ್ಕಾನ್ ಟೆಂಪಲ್ ಅಂದರೆ ರಾಧಾಕೃಷ್ಣ ಮಂದಿರ ಬಗ್ಗೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಲೇಟೆಸ್ಟ್ ಮಾಹಿತಿ, ಇದರ ಇನೋವೇಟಿವ್ ಲುಕ್, ಏನೇನು ಇನೋವೇಟಿವ್ ಲುಕ್ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಇದರ ಟೈಮಿಂಗ್ಸ್ ಏನು, ಯಾವ ಟೆಂಪಲ್ಗಳು ಒಳಗಡೆ ನೀವು ವೀಕ್ಷಣೆ ಮಾಡ್ಬೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿರೋರಿಗೆ ಈ ರಾಧಾಕೃಷ್ಣ ಮಂದಿರ ಅಂದರೆ ಇಸ್ಕಾನ್ ಟೆಂಪಲ್ ಗೊತ್ತಿರುತ್ತೆ ವೀಕ್ಷಕರೇ. ಯಾರೇ ಬೆಂಗಳೂರಿಗೆ ಬಂದ್ರೂ ಫಸ್ಟ್ ಪ್ಲ್ಯಾನ್ ಮಾಡೋದು ನೋಡೋದು ಈ ಇಸ್ಕಾನ್ ಟೆಂಪಲ್ನ ವೀಕ್ಷಕರೇ. ಆದ್ರೂ ಕೂಡ ನನ್ನ ಚಾನಲ್ ಮುಖಾಂತರ ಈ ಇಸ್ಕಾನ್ ಟೆಂಪಲ್ದು ಓವರ್ ಚಿತ್ರಣವನ್ನು ಸ್ಮಾಲ್ ಆಗಿ ಎಲ್ಲ ಪ್ರತಿಯೊಬ್ಬರು ಯಾರ್ಯಾರು ಹಳ್ಳಿಗಳಲ್ಲಿದ್ದಾರೆ, ಯಾರ್ಯಾರು ಬೇರೆ ಬೇರೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಸಿಟಿಲಿದ್ದಾರೆ ಅವರು ಬಂದು ನೋಡಲಿ ಅನ್ನೋ ಒಂದು ಇಂಟೆನ್ಷನಿಂದ ಈ ವಿಡಿಯೋನ ಸ್ಮಾಲ್ ಚಿತ್ರಣವನ್ನು ನಾನು ಕ್ಯಾಪ್ಚರ್ ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನಿಮಗೆ ಗೊತ್ತಿರೋ ಹಾಗೆ ಇದು ಇಸ್ಕಾನ್ ಟೆಂಪಲ್ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ಬರೋದು ವೀಕ್ಷಕರೇ. ಇದು ನೀವು ಎಲ್ಲೇ ಬರ್ತಿದ್ರಿ, ಯಶವಂತಪುರದಿಂದ ಬಂದರೆ 1.5 ಕಿಲೋಮೀಟರು, ಮಹಾಲಕ್ಷ್ಮಿ ಅಲ್ಲಿಂದ ಕೂಡ ನಿಮಗೆ ಮೆಟ್ರೋನೂ ಇದೆ ವೀಕ್ಷಕರೇ. ಮಹಾಲಕ್ಷ್ಮಿ ಲೇಔಟ್ದು ಮಹಾಲಕ್ಷ್ಮಿ ಅಂತ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ನೀವು ಇಳ್ಕೊಂಡ್ರೆ ಅಲ್ಲಿಂದ 0.5 ಕಿಲೋಮೀಟರೇ ನಿಮಗೆ ಈ ರಾಧಾಕೃಷ್ಣ ಮಂದಿರ ಅಂದರೆ ಇಸ್ಕಾನ್ ಟೆಂಪಲ್ಲು. ಹಿಂದ್ಗಡೆನೇ ಓರಿಯನ್ ಮಾಲು ಬರುತ್ತೆ ವೀಕ್ಷಕರೇ. ಮತ್ತು ಪಕ್ಕದಲ್ಲಿ ನಿಮಗೆ ನಾರಾಯಣ ನೇತ್ರಾಲಯ ಅಂತಲೂ ಬರುತ್ತೆ. ಇದನ್ನು ಕೂಡ ನೀವು ಹಾಕ್ಕೊಂಡು ಬಂದ್ರೂ ನಿಮಗೆ ಈ ಇಸ್ಕಾನ್ ಟೆಂಪಲ್ಗೆ ಭೇಟಿ ನೀಡ್ಬೋದು ವೀಕ್ಷಕರೇ. ಇದು ನಿಮಗೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೀಕ್ಷಕರೇ. ನೀವು ಯಾವುದೇ ಟೆಂಪಲಿಗೆ ಹೋದ್ರೂ ಈ ಥರ ಮೇಂಟೆನೆನ್ಸು ನೀವು ನೋಡೋಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ. ಅಷ್ಟು ಚೆನ್ನಾಗಿ ನಮ್ಮ ಇಸ್ಕಾನ್ ಟೆಂಪಲ್ದ ಮೇಂಟೆನೆನ್ಸ್ ಅವ್ರು ಮಾಡ್ತಿದ್ದಾರೆ. ಮತ್ತು ಈಗ ಸ್ವಲ್ಪ ಇನೋವೇಟಿವ್ ಟಚ್ಚನ್ನು ಕೊಡ್ತಿದ್ದಾರೆ. ನವೀನವಾಗಿ ಹೊಸದಾಗಿ ನೀವು ತುಂಬಾ ವೀಕ್ಷಣೆ ಮಾಡ್ಬೋದು. ಈಗ ಆಲ್ಮೋಸ್ಟ್ ನಿಮಗೆ 50% 70% ಆಗಿದೆ ಅಂದ್ಕೊಂಡಿದ್ದೀನಿ ನಾನು ನೋಡಿರೋ ಪ್ರಕಾರ. ನೀವೇನಾದ್ರು ನವಂಬರ್ ಡಿಸೆಂಬರಲ್ಲಿ ಈ ಇಯರ್ ಅಥವಾ ನೆಕ್ಸ್ಟ್ ಇಯರಲ್ಲಿ ಬಂದರೆ ವೀಕ್ಷಕರೇ ತುಂಬಾ ಇನೋವೇಟಿವ್ ಲುಕ್ಕಲ್ಲಿ ನೀವು ಇಸ್ಕಾನ್ ಟೆಂಪಲ್ ಮಂದಿರವನ್ನು ನೀವು ನೋಡ್ಬೋದು ವೀಕ್ಷಕರೇ. ನೀವು ರಾತ್ರಿ ಅಂತೂ ಸುಮ್ಮನೆ ಅಷ್ಟು ವಿಜೃಂಭಣೆಯಾಗಿ ಕಾಣಿಸುತ್ತೆ ವೀಕ್ಷಕರೇ. 7 ಆದಮೇಲಂತೂ ನಮ್ಮ ಇಸ್ಕಾನ್ ಟೆಂಪಲ್ ವೀಕ್ಷಕರೇ. ನೀವು ಯಾರೇ ಬರೋದಾದ್ರೂ ಸಮಯ ಬಂದ್ಬಿಟ್ಟು ವೀಕ್ಷಕರೇ 7:30 AM ಇಂದ 8:30 PM ಸಾಟರ್ಡೆ ಸಂಡೇ ನೆನ್ಪಿಟ್ಕೊಳ್ಳಿ. ಮತ್ತು ಮಂಡೇ ಟು ಫ್ರೈಡೇ ಬಂದ್ಬಿಟ್ಟು ನಿಮಗೆ ಮಾರ್ನಿಂಗು 7:30 ಇಂದ 1 o'clock ತನಕ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ 4:30 ಇಂದ 8:30 ತನಕ ನಿಮಗೆ ಅವೈಲಬಿಲಿಟಿ ಇರುತ್ತೆ ವೀಕ್ಷಕರೇ ಇಸ್ಕಾನ್ ಟೆಂಪಲ್ ರಾಧಾಕೃಷ್ಣ ಮಂದಿರನ ದರ್ಶನ ಪಡೆಯೋಕ್ಕೆ ವೀಕ್ಷಕರೇ. ನಿಮಗೆ ತುಂಬ ಜನ ಬೆಂಗಳೂರಲ್ಲಿರೋರಿಗೆ ಇದಕ್ಕೆ ಹೋಗಲೇಬೇಕು ಇಸ್ಕಾನ್ ಅಂದರೆ ಅಲ್ಲಿ ಹೋದ್ರೇ ಆ ವೈಬು ವೀಕ್ಷಕರೇ. ನಿಮಗೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿ ಅಲ್ಲೇ ಕೂತ್ಕೊಂಡು ಹರೇ ರಾಮ್ ಇದು ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಎಲ್ಲ ಚಾಂಟ್ ಮಾಡಿಕೊಂಡು 108 ಟೈಮ್ಸ್ ಅಂದರೆ 108 ಟೈಮ್ಸ್ ಅದನ್ನು ಚಾಂಟ್ ಮಾಡ್ಕೊಂಡು ಹೇಳ್ತಾ ಅಲ್ಲೇ ಕೂತ್ಬಿಡ್ತಾರೆ ವೀಕ್ಷಕರೇ. ಮತ್ತು ಇನ್ನೊಂದು ವಿಶೇಷ ಏನಂದರೆ ನೀವೇನಾದ್ರು ಸ್ಟೆಪ್ಸ್ ಮೇಲೆ ಹೋಗ್ತಾ ಇರ್ತೀರಲ್ಲ ಹೋಗೋ ಡೈರೆಕ್ಷನಲ್ಲಿ, ಆ ಸ್ಟೆಪ್ಸ್ ಮೇಲೆ ಹೋಗ್ಬೇಕಾದ್ರೂ ಅಷ್ಟೇ ನಿಮಗೆ ಫಸ್ಟು ಸಿಗೋದು ಈ ನರಸಿಂಹ ಮೂರ್ತಿ ಎಲ್ಲ ಸಿಗುತ್ತಲ್ಲ ವೀಕ್ಷಕರೇ. ಅಲ್ಲಿ ನಿಮಗೆ ಎಲ್ಲ ಇದು ಸ್ಟೆಪ್ಸ್ ಹಾಕಿರ್ತಾರೆ, 108 ಸ್ಟೆಪ್ಪು ಕೂಡ ಹಾಕಿದ್ದಾರೆ. ಅಲ್ಲಿ ತುಂಬ ಜನ ಅಲ್ಲೂ ಕೂಡ ಚಾಂಟ್ ಮಾಡಿಕೊಂಡು ಒಂದೊಂದೇ ಸ್ಟೆಪ್ಸ್ನ ನೀವು ಮಾಡ್ತಾ ಹೋಗ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗೂ ಹೋಗ್ಬೋದು ವೀಕ್ಷಕರೇ. ಅಲ್ಲಿ ಫಸ್ಟ್ ನಿಮಗೆ ನರಸಿಂಹ ಮಂದಿರ ಆಗಲಿ, ಹನುಮಾನ್ ವಿಗ್ರಹ ಆಗಲಿ, ಗರುಡ ಆಗಲಿ, ಅದಾದಮೇಲೆ ನಿಮಗೆ ಶ್ರೀನಿವಾಸ ಗೋವಿಂದ ಮಂದಿರ ಆಗಲಿ, ಅವೆಲ್ಲ ನೀವು ಬ್ಲೆಸ್ಸಿಂಗ್ ತಗೊಂಡ ಮೇಲೇ ಹೋಗೋದೇ ನೀವು ರಾಧಾಕೃಷ್ಣ ಮಂದಿರದ ಒಳಗಡೆ ವೀಕ್ಷಕರೇ. ಆ ರಾಧಾಕೃಷ್ಣ ಮಂದಿರನ ಅದು ಕನ್ಸ್ಟ್ರಕ್ಟ್ ಮಾಡಿರೋ ಆರ್ಕಿಟೆಕ್ಚರ್ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ವೀಕ್ಷಕರೇ. ಇದನ್ನು ನಮ್ಮ ಬೆಂಗಳೂರು ಇದೆಲ್ಲ 1960s ನ್ಯೂಯಾರ್ಕಲ್ಲಾಗಲಿ ಬೇರೆ ಬೇರೆ ಸೈಡ್ ಸ್ಟಾರ್ಟ್ ಆಗಿದ್ದು. ನಮ್ಮ ಬೆಂಗಳೂರಲ್ಲಿ ವೀಕ್ಷಕರೇ ಇದು 1997 ಕನ್ಸ್ಟ್ರಕ್ಟ್ ಮಾಡಿದ್ದು, ಇನಾಗ್ರೇಟ್ ಮಾಡಿದ್ದು ವೀಕ್ಷಕರೇ. ಶಂಕರ್ ದಯಾಳ್ ಶರ್ಮಾ ಅನ್ನೋರು ಅವಾಗ ಅವ್ರು ಪ್ರೆಸಿಡೆಂಟ್ ಇದ್ದರು, ಅವರು ಇನಾಗ್ರೇಟ್ ಮಾಡಿದ್ದು ವೀಕ್ಷಕರೇ 1997 ಇದನ್ನು ಇನಾಗ್ರೇಟ್ ಮಾಡಿದ್ದು. ಇದು ಹರೇ ಕೃಷ್ಣ ಹಿಲ್ಸ್ ಮೇಲೆ ಬರೋದು. ಇದು ರಾಜಾಜಿನಗರದಲ್ಲಿ ಒಂದು ಹಿಲ್ಸ್ ಫಸ್ಟ್ ಬ್ಲಾಕಲ್ಲಿ, ಆ ಹಿಲ್ಸ್ ಮೇಲೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ವೀಕ್ಷಕರೇ. ಆ ಆರ್ಕಿಟೆಕ್ಚರೇ ಒಂಥರ ಸಖತ್ತಾಗಿ ಮಾಡಿದ್ದಾರೆ ವೀಕ್ಷಕರೇ. ಈ ಥರ ನೀವು ಕೃಷ್ಣನ ಒನ್ ಆಫ್ ದ ಲಾರ್ಜೆಸ್ಟ್ ಈ ಹಿಂದೂ ಕೃಷ್ಣ ಮಂದಿರನ ಈ ಥರ ನೀವು ನೋಡೋಕ್ಕೆ ಎಲ್ಲೂ ಸಾಧ್ಯವಿಲ್ಲ ವೀಕ್ಷಕರೇ. ಇನ್ನು ವರ್ಲ್ಡಲ್ಲಿ ಈ ಬೆಂಗಳೂರಲ್ಲಿ ನೀವು ನೋಡ್ಬೋದು, ಆ ಥರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಮಂದಿರ ಸಿಗುತ್ತಲ್ಲ ರಾಧಾಕೃಷ್ಣ, ಅಲ್ಲಿ ನಿಮಗೆ ರಾಧಾಕೃಷ್ಣದು ಎಲ್ಲ ಗೋಲ್ಡನ್ ಲೇಪನದಲ್ಲಿ ಮಾಡಿರೋದು ವೀಕ್ಷಕರೇ. ಅದೆಲ್ಲವ ರಾಧಾಕೃಷ್ಣ ನೋಡ್ಬೋದು, ಕೃಷ್ಣ ಬಲರಾಮದ್ ನೋಡ್ಬೋದು. ಮತ್ತು ನಿಮಗೆ ಇನ್ನೊಂದು ಬರುತ್ತೆ
ನಿತಾಯಿ ಗೌರಾಂಗ ಅಂತ, ಅದು ನಿತಾಯಿ ಗೌರಾಂಗ ಅಂತ ಅದನ್ನು ಕೂಡ ನೀವು ಅಲ್ಲಿ ನೋಡ್ಬೋದು. ಮೂರನ್ನು ಕೂಡ ನೀವು ಆ ಗರ್ಭಗುಡಿಯಲ್ಲಿ ಗೋಲ್ಡನ್ ಲೇಪನದೊಳಗೆ ನೀವು ಟೆಂಪಲ್ನ ನೋಡ್ಬೋದು ವೀಕ್ಷಕರೇ. ಅವ್ನು ನೋಡೋಕ್ಕೆ ಅಷ್ಟು ಏನು ಎದ್ದು ಬಂದಿರೋ ಥರ ಇದ್ದಾವೆ, ರಾಧಾಕೃಷ್ಣನೇ ಏನೋ ಹುಟ್ಟು ಬಂದಿರೋ ಥರ ಇದ್ದಾರೆ ವೀಕ್ಷಕರೇ, ಅಷ್ಟು ಚೆನ್ನಾಗಿದೆ ಅದು. ಅದಾದಮೇಲೆ ಅಲ್ಲಿ ಬ್ಲೆಸ್ಸಿಂಗ್ ತೊಗೊಂಡು ಅಲ್ಲೇ ಕೂತ್ಕೊಂಡು ನೀವು ಅಲ್ಲೇ ದೇವ್ರನ್ನ ಧ್ಯಾನ ಮಾಡಿ ಚಾಂಟ್ ಮಾಡಿಕೊಂಡು ಅಲ್ಲೇ ಕೂತ್ಕೊಬೋದು. ಅಲ್ಲಿ ಕೂತ್ಕೊಂಡು ಆದಮೇಲೆ ನೀವು ಅಲ್ಲೆಲ್ಲ ಬುಕ್ಸ್ಗಳಿದ್ದಾವೆ, ಬುಕ್ಸ್ ತೊಗೊಬೋದು. ಅಲ್ಲೆಲ್ಲ ಪ್ರಸಾದಗಳಿದ್ದಾವೆ, ಪ್ರಸಾದ ತೊಗೊಬೋದು. ತುಂಬ ಕೃಷ್ಣದ ಏನೇನು ಐಡಿಯಲ್ಸ್ಗಳೆಲ್ಲ ಇದ್ದಾವೆ ಪ್ರತಿಯೊಂದನ್ನು ನೀವು ನೋಡಿಕೊಂಡು ಆಚೆ ಬರ್ಬೋದು ವೀಕ್ಷಕರೇ. ಅದಾದಮೇಲೆ ಅಲ್ಲೇ ನಿಮಗೆ ಏನೇನು ಕೃಷ್ಣನ ಮಕ್ಕಳಿಗೆ ಏನಾದ್ರು ತೊಗೋಬೇಕು ಅಂದರೆ ಕಿಡ್ಸ್ದು ಐಟಮ್ಸ್ಗಳಾಗಲಿ, ಮತ್ತು ಶ್ರೀಕೃಷ್ಣದ ಏನೇ ಟಿ ಶರ್ಟ್ಗಳಾಗಲಿ, ಬಟ್ಟೆಗಳಾಗಲಿ, ನೀವು ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀರಾ ಅಥವಾ ರಾಧಾಷ್ಟಮಿ ಮಾಡ್ತೀರಾ ಅಥವಾ ಗೌರ ಪೂರ್ಣಿಮಾ ಮಾಡ್ತೀರಾ, ಅದರಲ್ಲೆಲ್ಲ ನೀವು ಏನೇ ಮಾಡಬೇಕು ಅಂದ್ರೂ ಅವೆಲ್ಲ ಪ್ರತಿಯೊಂದನ್ನು ನಿಮಗೆ ಅಲ್ಲಿ ಅವೈಲಬಿಲಿಟಿ ಸಿಗ್ತವೆ ವೀಕ್ಷಕರೇ. ಪ್ರತಿಯೊಂದನ್ನು ಬೈ ಮಾಡ್ಬೋದು. ಫುಡ್ಡು ತಿನ್ನೋರಂತೂ ಒಂಥರ ಫುಡ್ ಪ್ರಿಯರಿಗೆ ತುಂಬಾ ಇದು ತುಂಬಾ ಸಖತ್ತಾಗಿದೆ ವೀಕ್ಷಕರೇ. ಏನಕ್ಕೆ ಅಂದರೆ ನೀವು ಅಲ್ಲಿ ಪ್ರತಿಯೊಂದು ಫುಡ್ಗಳಾಗಲಿ ಎಲ್ಲ ವೆರೈಟಿ ಫುಡ್ಗಳನ್ನೂ ನೀವು ನೋಡ್ಬೋದು ವೀಕ್ಷಕರೇ. ಶ್ರೀಕೃಷ್ಣ ಮಂದಿರದೊಳಗೆ ಎಕ್ಸಿಟ್ ಆಗೋ ಟೈಮಲ್ಲಿ ಏನೇ ತೊಗೊಳೋದಿದ್ರು ಅಲ್ಲಿ 50 ರೂಪಾಯಿ, 40 ರೂಪಾಯಿ, 100 ರೂಪಾಯಿ ಒಳಗೇ ಇರ್ತವೆ. ಎಲ್ಲ ನೀವು ತೊಗೊಂಡು ಟೇಸ್ಟ್ ಮಾಡಿಕೊಂಡು ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿಕೊಂಡು ಕೂಡ ವಾಪಸ್ ಬರ್ಬೋದು. ಇವ್ರು ತುಂಬಾ ಏನೇನೋ ಮಾಡ್ತಾರೆ ವೀಕ್ಷಕ, ಅನ್ನದಾಸೋಹ ಎಲ್ಲ ಮಾಡ್ತಾರೆ ಇವರು. ಇಸ್ಕಾನ್ ಕಡೆಯಿಂದ ತುಂಬ ಇವರು ಇವೆಂಟ್ಸ್ಗಳಾಗಲಿ, ಕಲ್ಚರಲ್ ಇವೆಂಟ್ಗಳಾಗಲಿ, ಎಜುಕೇಷನಲ್ ಇವೆಂಟ್ಗಳಾಗಲಿ ತುಂಬಾ ಮಾಡ್ತಾರೆ ವೀಕ್ಷಕರೇ. ಅದಕ್ಕೆ ನೀವು ಇಸ್ಕಾನ್ bengaluru.org ವೆಬ್ಸೈಟಿಗೆ ಹೋದರೆ ನಿಮಗೆ ಪ್ರತಿಯೊಂದು ಇಸ್ಕಾನ್ ಬಗ್ಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ನೋಡಿ, ಚಿಲ್ಡ್ರನ್ಸ್ ಝೋನ್ ಆಗಲಿ, ಚಿಲ್ಡ್ರನ್ಸಿಗೆ ಬೇಕಾಗಿರೋ ಬುಕ್ಸ್ಗಳಾಗಲಿ, ಕಲಿಕೆಗೆ ಅವ್ರ ಎಜುಕೇಷನಿಗೆ ಬೇಕಾಗಿರೋ ಬುಕ್ಸ್ಗಳಾಗಲಿ, ಏನಾದ್ರು ಐಟಮ್ಗಳಾಗಲಿ, ಫುಡ್ ಐಟಮ್ಗಳಂತೂ ಯಾವ A to Z ಫುಡ್ಗಳೆಲ್ಲ ಇಲ್ಲಿ ಸಿಗ್ತವೆ ವೀಕ್ಷಕರೇ. ತಿನ್ನಬೇಕು ಅಂದರೆ ನಿಮಗೆ ಅಲ್ಲೇ ನೀವು ಎಕ್ಸಿಟಲ್ಲಿ ತಿನ್ಬೋದು ವೀಕ್ಷಕರೇ. ಅದಾದಮೇಲೆ ನಿಮಗೆ ಅನ್ನ ಪ್ರಸಾದನೂ ಸಿಗುತ್ತೆ ಎವ್ರಿ ಟೈಮು. ಮಾರ್ನಿಂಗ್ ಎಲ್ಲ ನಿಮಗೆ ಬ್ರೇಕ್ಫಾಸ್ಟ್ ಥರ ಕೊಡ್ತಾರೆ. ಅದಾದಮೇಲೆ ನಿಮಗೆ ಅನ್ನಪ್ರಸಾದನೂ ಕೂಡ 11:30 to 2:30 ತನಕ ಅದು ಕೂಡ ಅವೈಲಬಿಲಿಟಿ ಇರುತ್ತೆ ವೀಕ್ಷಕರೇ. ಅದೇ ಹೇಳಿದ್ನಲ್ಲ, ಈಗ ಅನ್ನಪ್ರಸಾದ ಇದೆಯಲ್ಲ, ಅದು ಆ ಕಾಂಪ್ಲೆಕ್ಸ್ನು ಕೂಡ ಅಷ್ಟು ಇನೋವೇಟಿವ್ ಆಗಿ ಆ ಚೇರ್ ಕುತ್ಕೊಳ್ಳೋಕ್ಕೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲೇ ನೋಡಿ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನಪ್ರಸಾದದೆಲ್ಲ. ಅದನ್ನೆಲ್ಲವ ನೋಡಿ, ಅದು ಯಾವ ಥರ ಚೇರ್ ಇದ್ದಾವೆ, ಎಷ್ಟು ದೊಡ್ಡದಿದೆಲ್ಲ ಇರಲೇ ಇಲ್ಲ, ಈಗೆಲ್ಲ ಇನೋವೇಟ್ ಮಾಡಿದ್ದಾರೆ. ತುಂಬಾ ಹೊಸ ಟಚ್ ಕೊಟ್ಟಿದ್ದಾರೆ ವೀಕ್ಷಕರೇ. ಎಲ್ಲದು ಅಷ್ಟು ಚೆನ್ನಾಗಿದೆ. ಕುತ್ಕೊಂಡು ನೀವು ಮಾರ್ನಿಂಗ್ ಹೋದರೆ ಈವ್ನಿಂಗ್ ತನಕ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ ಈ ನಮ್ಮ ಟೆಂಪಲ್ಗಳಲ್ಲಿ ವೀಕ್ಷಕರೇ. ಹಾಗಾಗಿ ಇದನ್ನು ಅಷ್ಟು ಚೆನ್ನಾಗಿ ಇನೋವೇಟ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಬನ್ನಿ ವೀಕ್ಷಣೆ ಮಾಡಿ. ಪ್ರತಿಯೊಬ್ಬರು ತಂದೆ ತಾಯಿಗಳಾಗಲಿ ಎಲ್ಲರೂ ಬಂದ್ಬಿಟ್ಟು ನೋಡಬೇಕು ವೀಕ್ಷಕರೇ. ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಮಕ್ಕಳು ಮರಿಗಳಾಗಲಿ ಬಂದ್ಬಿಟ್ಟು ನೋಡಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ತುಂಬ ಐಟಮ್ಸ್ಗಳು ನೀವು ಇಲ್ಲಿಂದ ತೊಗೊಂಡು ಹೋಗ್ಬೋದು. ಹಾಗಾಗಿ ಈ ಟೆಂಪಲ್ಲು ತುಂಬಾ ಹೆಸರುವಾಸಿಯಾಗಿದೆ ಮತ್ತು ತುಂಬಾ ಚೆನ್ನಾಗಿರೋದ್ರಿಂದವ ತುಂಬ ಜನಗಳು ಫೇಮಸ್ ಯಾವ ಟೆಂಪಲ್ಲು, ಎಲ್ಲಿಗೆ ಹೋಗೋದು ಸ್ಯಾಟರ್ಡೆ ಸಂಡೇ ಅಂತ ಹುಡುಕ್ತಾ ಇರ್ತಾರೆ. ಇಂಥ ಟೆಂಪಲ್ಗಳಿಗೆ ನೀವು ನೋಡಿದ್ರೂ ಇನ್ನೊಂದು ಸರಿ ಬಂದ್ರೂ ಏನು ಪ್ರಾಬ್ಲಮ್ ಆಗಲ್ಲ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಬಂದ್ಬಿಟ್ಟು ನೀವು ರಾಧಾಕೃಷ್ಣನ ಬ್ಲೆಸ್ಸಿಂಗ್ಸ್ ಎಲ್ಲ ಟೆಂಪಲ್ಗಳದ್ದು ಗಾಡ್ಗಳದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಇಲ್ಲಿಂದ ನೀವು ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ನೀವು ಮತ್ತೆ ವಾಪಸ್ಸು ಹೋಗ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ನನ್ನ ಇದರಿಂದ ಚಾನಲಿಂದ ಈ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಶೇರ್ ಮಾಡ್ತೀನಿ. ಏನೇ ಇದ್ರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೊ